ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಕನಸು ನನಸಾಯ್ತು ಮಂದಾರ ಮಾಲೆ, ಹರಸಿ ಶುಭ ಎಂದಿತ ಇಂದ್ರನೋಲೆ. ಯಾವ ಹಾಡು? ಮೇರುಗಿರಿಯಾಣೆ ನೀಲಿ ಕಡಲಾಣೆ. 1990 ಬರೋ ಸಿನಿಮಾ ಸಾಂಗ್ಲಿಯಾನ ಭಾಗ 2. ನಾನು ಸಾಂಗ್ಲಿಯಾನ ಭಾಗ 1 ನಾನು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಹಾಡೋದು. ಇದು ಭಾಗ 2. ನಂಜುಂಡಪ್ಪ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಕೆ ವಿ ರಾಜು ಅವರು, ಸಂಭಾಷಣೆ ಕುಣಿಗಲ್ ನಾಗಭೂಷಣ್ ಅವರು. ಇನ್ನೊಂದು ಮಾಹಿತಿ ಟೈಟ್ಲ್ ಕಾರ್ಡಲ್ಲಿ ಇಲ್ಲ. ಈ ಸಿನಿಮಾದ ಸಂಭಾಷಣೆ ಕುಣಿಗಲ್ ನಾಗಭೂಷಣ ಬರೆದ ಮೇಲೂ ಕೂಡ ಕೆ ವಿ ರಾಜು ಅವರು ಕೆಲವು ಡೈಲಾಗ್ನ ಆ್ಯಡ್ ಮಾಡಿದ್ದಾರೆ. ಒಂದು ಖಡಕ್ ಆಗಿರೋ ಸಂಭಾಷಣೆ ಕೆ ವಿ ರಾಜು ಅವರು ಬರೆದಿದ್ದಾರೆ. ಸಂಗೀತ ಸಾಹಿತ್ಯ ಹಂಸಲೇಖ ಅವರು. ಅದರ ಒಂದು ಕಂಪೋಸಿಂಗು, ಲಿರಿಕ್ಸು, ರೆಕಾರ್ಡಿಂಗ್ ಎಲ್ಲ ಆಗೋದು ಸಂಕೇತದಲ್ಲಿ. ಆ ಕ್ಯಾಬಿನಲ್ಲೇ ಹಂಸಲೇಖ ಅವರು ಹಾಡು ಬರೆಯೋದು. ಗಾಯಕಿನ ನೋಡಿ ಹಂಸಲೇಖ ಅವರು ಬರೆದಂಥ ಹಾಡನ್ನ ಮತ್ತೆ ಆ ಚರಣದಲ್ಲಿ ಬರುವಂಥ ಕೆಲವು ಸಾಲುಗಳನ್ನ ತೆಗೆದು ಮತ್ತೆ ಸಾಲು ಹಂಸಲೇಖ ಅವರು ಹಾಕಿದ್ರು. ಯಾವುದದು ಹೇಳ್ತೀನಿ ಈಗ. ರತ್ನಮಾಲಾ ಪ್ರಕಾಶ್ ಅವರು, ಅವರ ಕುಟುಂಬನೇ ಒಂದು ಸಂಗೀತದ ಕುಟುಂಬ. ಆರ್ ಕೆ ಶ್ರೀಕಂಠನ್ ಮಗಳು ಅವರು. ಕೆಲಸ ಜಾಸ್ತಿ, ಮಾತು ಕಡಿಮೆ. ಸಿನಿಮಾ ಹಾಡುಗಳು ಹಾಡಿಕ್ಕಿಂತ ಜಾಸ್ತಿ ಭಾವಗೀತೆ, ಸುಗಮ ಸಂಗೀತ ಹಾಡಿದವರು. ಸಿ ಅಶ್ವಥ್ ಅವ್ರ ರೆಕಾರ್ಡಿಂಗಲ್ಲಿ ತುಂಬ ಕೆಲಸ ಮಾಡಿದರು. ಸಂಸ್ಕಾರವಂತ ಹೆಣ್ಣುಮಗಳು. ಅಂದರೆ ಯಾವಾಗಲೂ ಸ್ಟುಡಿಯೋಗೆ ಬಂದರೆ ಕೂತ್ಕೊಂಡು ರಿಹರ್ಸಲ್ ಮಾಡಿ ಎಷ್ಟು ಬೇಕಷ್ಟೇ ಮಾತಾಡಿ ಒಂದು ಗಂಭೀರವಾಗಿರೋರು, ಹಾಡಿ ಹೋಗೋರು. ಅವರ ಕುಟುಂಬಕ್ಕೂ ಹಂಸಲೇಖ ಅವರ ಕುಟುಂಬಕ್ಕೂ ಒಂದು ಆತ್ಮೀಯತೆ ಇರುತ್ತೆ. ಹಾಗಾಗಿ ಹಂಸಲೇಖ ಅವ್ರನ್ನ ಕಂಡ್ರೆ ಒಂದು ಗೌರವ, ಒಂದು ಪ್ರೀತಿ. ಈ ಒಂದು ಮೇರುಗಿರಿಯಾಣೆ ಎಲ್ಲ ಲಿರಿಕ್ಸ್ ಆಗೋಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ರತ್ನಮಾಲಾ ಪ್ರಕಾಶ್ ಅವರು ಹಾಡಕ್ಕೆ ಬರ್ತಾರೆ. ಇದು ಯೇಸುದಾಸ್ ಅವರು ಆಮೇಲೆ ಬಂದು ಆಡಿದ್ದು, ಒಟ್ಟಿಗೆ ಆಡಿದ್ದಲ್ಲ ಇದು. ಮೊದಲು ಮೇಡಮ್ ಮಾಡಿ ಆಮೇಲೆ ಯೇಸುದಾಸ್ ಅವರು ಬಂದು ಹಾಡಿ ಅದು ಮರ್ಜ್ ಮಾಡಿದ್ದು. ಆಗ ಆ ಒಂದು ಪದ್ಧತಿನೂ ಇತ್ತು, ಒಟ್ಟಿಗೆ ಆಡೋದು ಇತ್ತು, ಈ ರೀತಿ ಆಡೋದು ಇತ್ತು. ರತ್ನಮಾಲಾ ಪ್ರಕಾಶ್ ಅವರು ಸಂಕೇತಕ್ಕೆ ಬಂದಾಗ ಹಂಸಲೇಖ ನೋಡ್ತಾ ಇರ್ತಾರೆ. ಒಂದು ಪಕ್ಕ ಭಾರತ ನಾರಿ, ಒಂದು ನಮ್ಮ ಕನ್ನಡದ ಹೆಣ್ಮಗಳು, ಆ ಒಂದು ಸಂಸ್ಕಾರ ಹೆಣ್ಮಗಳು ಹಿಂಗೆ ಬರ್ತಾರೆ. ಆಗ ಹಂಸಲೇಖ ಅವರು ಅಲ್ಲೇ ಕೂತಿರ್ತಾರೆ, ಮನೋಹರ್ ಕೂತಿರ್ತಾರೆ. ಮನೋಹರ್ ಹೇಳ್ತಾರೆ ಹಂಸಲೇಖ ಅವರು, ನೋಡಿ ಚೆನ್ನಾಗಿ ಕಾಣ್ತೀರ ಮೇಡಮ್ ಅಂತೇಳಿ ಅಲ್ಲಿ ಬರೆಯೋದು. ಅಲ್ಲಿ ಒಂದು ಚರಣದಲ್ಲಿ 2 ಸಾಲು ತೆಗೆದು, ಅದು ಮೊದಲು ಏನು ಬರ್ತಿದಾರೋ ಗೊತ್ತಿಲ್ಲ ನನಗೆ, ಅಲ್ಲಿ ಹಾಕುವಂಥ ಸಾಲು, ನಿನ್ನ ಗುಣಗಳೇ ಒಂದು ಸಂಪುಟ, ನಿನ್ನ ರೂಪವೇ ಅದರ ಮುಖಪುಟ ಅಂತ ಬರೀತಾರೆ. ನಿನ್ನ ಗುಣ ಒಂದು ಪುಸ್ತಕ, ಆ ಪುಸ್ತಕಕ್ಕೆ ಮುಖಪುಟ ನಿನ್ನ ರೂಪ ಅಂತ ಬರೀತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಅದು ಎಂಥ ಹೋಲಿಕೆ. ಅದು ಮೇಡಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಮನೋಹರ್ ಸರ್ಗೆ ಅದು ಹೇಳಿ ಹಂಸಲೇಖರು ಬರೀತಾರೆ. ಅಲ್ಲಿ ಎಕ್ಸ್ಟ್ರಾಡಿನರಿ ಆಗಿ ಮೂಡು ಬರುತ್ತೆ ಹಾಡು. ನಾನು ಮೊದಲು ಹೇಳಿದ್ನಲ್ಲ, ಕನಸು ನನಸಾಯ್ತು ಮಂದಾರ ಮಾಲೆ, ಹರಸಿ ಶುಭ ಎಂದಿತ ಇಂದ್ರನೋಲೆ. ಈ ಸಾಲು ಕೂಡ ಆ ಚರಣದ ಕೊನೆಗೆ ಬರುತ್ತೆ. ಯೇಸುದಾಸ್ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಅದು ಒಳ್ಳೆ ಸೌಂಡಿಂಗ್ ಇದೆ ಹಾಡು. ನೋಡಿ ಸಂಕೇತದಲ್ಲಿ ಎಂಥ ಕ್ವಾಲಿಟಿ ಹಾಡುಗಳು ಸೃಷ್ಟಿಯಾಗಿದೆ ಅಂತ. ಸ್ಯಾಕ್ಸೋಫೋನ್ ಬಳಸ್ಕೊಂಡೇ ಒಂದು ಹಾಡು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಹಂಸಲೇಖ ಅವರು. ಒಂದು ಮುತ್ತಿನಂತ ಮುತ್ತು ಅಂತ ಒಂದು ಹಾಡಿದೆ, ಒಂದು ಹೈ ವೋಲ್ಟೇಜ್ ರೊಮ್ಯಾಂಟಿಕ್ ಸಾಂಗ್ ಅದು. ಶಂಕರ್ನಾಗ್ ಅವರು ಶಿವರಂಜನಿ ಅವರದಲ್ಲಿ ಆ್ಯಕ್ಟ್ ಮಾಡಿದ್ರು. ಅಲ್ಲಿ ಮಂಜುಳಾ ಗುರುರಾಜ್ ಅವ್ರ ಧ್ವನಿ ಬಿಟ್ಟರೆ ಅಲ್ಲಿ ಜಾಸ್ತಿ ನಿಮಗೆ ಕೇಳಿಸೋ ಸ್ಯಾಕ್ಸೋಫೋನ್ ಟ್ಯೂನು. ಸ್ಯಾಕ್ಸೋಫೋನ್ ವಾದ್ಯನ ತುಂಬ ಒಂದು ವೆರೈಟಿಯಾಗಿ ಬಳಸಿದ್ದಾರೆ. ಸ್ಯಾಕ್ಸರಾಜ್ ಅವರು ಅದ್ಭುತವಾಗಿ ಅದನ್ನು ನುಡಿಸಿದ್ದಾರೆ. ನಿಮಗೆ ಬೇರೆ ಇನ್ಸ್ಟ್ರೂಮೆಂಟ್ಗಿಂತ 90% ಆ ಹಾಡಲ್ಲಿ ನಿಮಗೆ ಮೊದಲಿಂದನೂ ಕೊನೆವರೆಗೂ ಕೇಳಿಸೋ ಸ್ಯಾಕ್ಸೋಫೋನ್ ಟ್ಯೂನು. ನವತಾರಿಯಲ್ಲೂ ಕೂಡ ಆಮೇಲೆ ಮಾಡಿದ್ರು, ನೀರಿನಂತೆ ನಿರ್ಮಲ ಹಾಡಲ್ಲಿ ಮಾಡಿದ್ರು. ಅದು ಅದಕ್ಕಿಂತ ಜಾಸ್ತಿ ಈ ಹಾಡಲ್ಲಿ ಬಳಸಿದ್ರು ಹಂಸಲೇಖ ಅವರು. ಒಂದೇ ಟ್ಯೂನ್ಗೆ 2 ಸಾಂಗ್ ಮಾಡಿದ್ರು. ರಸಿಕಾದ ಹೇಳಿದ್ನಲ್ಲ ಈ ಹಿಂದೆ, ಅದೇ ರೀತಿ ಇಲ್ಲೂ ಮಾಡಿದ್ರು. ರಾಮಯ್ಯ ರಾಮಯ್ಯ ನೀ ನಂಗಯ್ಯ ಅಂತ ಹೇಳೋ ಹಾಡು, ಮೈಯೆಲ್ಲ ಕಣ್ಣಿದ್ದ ಒಬ್ಬ ಶೂರನು ಅಂತ ಹೇಳೋ ಹಾಡು, 2 ಒಂದೇ ಟ್ಯೂನು, ಲಿರಿಕ್ಸ್ ಬೇರೆ ಬೇರೆ, ಹಾಗೆ ಮಾಡಿದ್ರು. ಶಂಕರ್ನಾಗ್ ಅವರಿಗೆ ಈ ಸಿನಿಮಾದ ಒಂದು ಹಾಡಲ್ಲಿ ಬರೋ ಚರಣ ತುಂಬ ಇಷ್ಟ. ಕಾಂಚನ ಕೋಪವೇ ಹಾಡಿದೆಯಲ್ಲ, ನೋಡು ನಿಂತೋಯ್ತು ಸುವಾಲಾಲಿ, ಶಬ್ದ ಭಂಡಾರವು ಖಾಲಿ, ಅಯ್ಯೋ ಪ್ರಿಯ ನಿನ್ನ ಕೈಯಲ್ಲಿರುವ ಚಿತ್ತಾರ ಲೇಖನಿ ನಾನು. ಈ ಒಂದು ಸಾಲು ತುಂಬ ಇಷ್ಟ ಶಂಕರ್ನಾಗ್ ಅವರಿಗೆ. ಅವ್ರು ಹೇಳ್ತಾರೆ, ಸಖತ್ತಾಗಿ ಬರ್ದಿರ ಈ ಸಾಲು ಹಂಸಲೇಖ, ನಂಗೆ ತುಂಬ ಖುಷಿ ಆಯಿತು ಅಂತಾರೆ. ಆಮೇಲೆ ಈ ಸಿನಿಮಾದ 2 BGMs ಮುಂದಿನ ಸಿನಿಮಾಗಳಿಗೆ ಹಾಡಾಯಿತು. ಈ ಹಿಂದೆ ಹೇಳಿದ್ದೆ ನಾನು, ಬೆಳಗಿನ ಜಾವ ಶಂಕರ್ನಾಗ್ ಅವರು ಮಾಸ್ಟರ್ ಮಂಜುನಾಥ್ ಜಾಗ್ ಮಾಡಬೇಕಾದ್ರೆ ಶಿವರಂಜನಿ ಆಕ್ಸಿಡೆಂಟ್ ಮಾಡ್ತಾರಲ್ಲ ಒಬ್ಬನಿಗೆ, ಆವಾಗ ಬರುವಂಥ ಟ್ಯೂನು ಅದು ಮುಂದಕ್ಕೆ ಪ್ರತಾಪ್ ಸಿನಿಮಾದಲ್ಲಿ ಪ್ರೇಮ ಬರಹ ಹಾಡಾಯಿತು. ನೀಗ್ರೋ ಜಾನಿ ಅವರ ಕರಾಟೆ ಸ್ಕೂಲಿಗೆ ಶಿವರಂಜನಿ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬರ್ತಾರೆ ಶಂಕರ್ನಾಗ್ ಅವರು. ಆ ಡೋರ್ ಓಪನ್ ಮಾಡಿ ಬರುವಾಗ ಬರೋ ಟ್ಯೂನು ಅನಂತ ಪ್ರೇಮ ಸಿನಿಮಾದಲ್ಲಿ ಪ್ರೇಮವೂ ಬೇಡ ಪ್ರೇಯಸಿ ಬೇಡ ಹಾಡಾಯಿತು. ಅದು ಹೆಸರು ತೋರಿಸುವಾಗಲೂ ಕೂಡ ಬರುತ್ತೆ ಆ ಟ್ಯೂನು, ಅದು ಅಲ್ಲಿಗೆ ಬೆಳೆಸ್ಕೊಂಡ್ರು. ಈ ರೀತಿ ಅವರ ಒಂದು ಆ ಸಿನಿಮಾದು BGM ಮುಂದೆ ಸಾಂಗ್ ಆಗಿರುತ್ತೆ. ಆಲ್ಮೋಸ್ಟ್ ಮಾಡಿದ್ದಾರೆ ಆ ಥರ. ನೋಡಿ SPB ಅವರು ಇಲ್ಲದೆ ಈ ಸಿನಿಮಾದ ಹಾಡುಗಳು ರೆಕಾರ್ಡಿಂಗ್ ಆಯಿತು. ಆ ಸಮಯದಲ್ಲಿ SPB ಅವರು ಏನು ಬ್ಯುಸಿ ಇದ್ರು ಅನ್ಸುತ್ತೆ. ಹಾಗಾಗಿ ಯೇಸುದಾಸ್ ಅವರು, ಮನೋ, ರತ್ನಮಾಲಾ ಪ್ರಕಾಶ್ ಅವರು, ಮಂಜುಳಾ ಗುರುರಾಜ್ ಅವರು, ಲತಾ ಹಂಸಲೇಖ ಅವರು ಆಡಿದ್ದಾರೆ. ಸಾಂಗ್ಲಿಯಾನ ಭಾಗ 1ರಲ್ಲಿ ಎಲ್ಲ ಹಾಡು SPB ಆಡಿದ್ರು. ನೋಡಿ ಇಲ್ಲಿ ಹಾಡೇ ಇಲ್ಲ ಅವರು. ಈ ರೀತಿ ಈಗ ಸಾಂಗ್ಲಿಯಾನ ಭಾಗ 2 ಸಿನಿಮಾದ ಹಾಡುಗಳು ಕೇಳಿ ಶಂಕರ್ನಾಗ್ ಅವ್ರನ್ನ, ನಂಜುಂಡಪ್ಪ ಅವ್ರನ್ನ, ಕೆ ವಿ ರಾಜು ನೆನೆಸ್ಕೊಳ್ಳೋಣ. ಅದೇ ರೀತಿ ಹಂಸಲೇಖ ಅವರ ಕೆಲಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಓಕೆ, ಥ್ಯಾಂಕ್ ಯು.